ಸೊ ಧನುರಾಶಿಯವರದಾಯಿತು. ಇನ್ನು ಮಕರ ರಾಶಿಗೆ ಬರೋದಾದರೆ ಹೇಗಿದೆ ಮಕರ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂತ? ಮಕರ ರಾಶಿಯವರಿಗೆ ಆರೋಗ್ಯ ಹೇಗಿರುತ್ತೆ, ಅವರ ಕುಟುಂಬ ಜೀವನ ಹೇಗಿರುತ್ತೆ, ಹಾಗೆಯೇ ಅವರ ಒಂದು ಹಣಕಾಸಿನ ಪರಿಸ್ಥಿತಿ, ಜಾಬಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಅವರ ಆರೋಗ್ಯ ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ. ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನು ತುಂಬ ಸುಸೂತ್ರವಾಗಿ ಮುಂದುವರಿಸ್ಕೊಂಡು ನಿಮ್ಮ ಒಂದು ಜವಾಬ್ದಾರಿಗಳನ್ನು ನಡೆಸೋಕ್ಕೆ ಒಂದು ಅವಕಾಶ ಇರುವಂಥ ಆರೋಗ್ಯ ಪರಿಸ್ಥಿತಿ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಇನ್ನು ಕುಟುಂಬ ಜೀವನ, ರಿಲೇಷನ್ಶಿಪ್ ಅಂತ ಬಂದಾಗ ಹೇಗಿರುತ್ತೆ? ಕುಟುಂಬ ಜೀವನ ಅಂತ ಬಂದಾಗ ನಿಮಗೆ ಬ್ಯಾಕ್ ಸ್ಟ್ಯಾಬಿಂಗ್ ಆಗೋದಕ್ಕೆ ಚಾನ್ಸ್ ಇರುತ್ತೆ, ಅಥವಾ ನೀವು ತುಂಬ ದುಃಖದಲ್ಲಿದ್ದೀರಾ, ನಿಮ್ಮ ಕುಟುಂಬ, ನಿಮ್ಮ ರಿಲೇಷನ್ಶಿಪ್ ವಿಚಾರದಲ್ಲಿ ನೀವು ತುಂಬ ದುಃಖದಲ್ಲಿದ್ದೀರಾ. ನೀವು ಅದರಿಂದ ಹೊರಗೆ ಬರೋದಕ್ಕೆ ಎಷ್ಟಾದರೂ ಆಗಲಿ ಅಷ್ಟು ಎಫರ್ಟ್ ಹಾಕಿ ನೀವು ಹೊರಗಡೆ ಬರಬೇಕಾಗತ್ತೆ ಅಂತ ಹೇಳ್ತಿದೆ ಕಾರ್ಡ್ಗಳು. ಓಕೆ 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 ಕುಟುಂಬದ ವ್ಯತ್ಯಾಸಗಳಿದೆ ಹಾಗಾದರೆ. ಸೊ ಇನ್ನು ಹಣಕಾಸು ಅಂತ ಬಂದ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಬ್ಯಾಕ್ ಸ್ಟ್ಯಾಬಿಂಗ್ ಆಗೋದಕ್ಕೆ ಅವಕಾಶ ಇರುತ್ತೆ. ಮೋಸ ಮಾಡ್ತಾರೆ ಜನ ನಿಮ್ಮ ಹತ್ರ ದುಡ್ಡು ತೊಗೊಂಡು, ಅಥವಾ ನಿಮ್ಮನ್ನು ನಂಬಿಸಿ ನಿಮ್ಮನ್ನು ಕತ್ಲಲ್ಲಿಟ್ಟು ನಿಮಗೆ ಮೋಸ ಆಗೋದಕ್ಕೆ ಅವಕಾಶ ಇದೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ, ದುಡ್ಡಿದೆ, ಆದರೆ ನಿಮ್ಮನ್ನು ಕತ್ಲಲ್ಲಿಟ್ಟು ನಿಮಗೆ ಮೋಸ ಮಾಡೋದಕ್ಕೆ ಅವಕಾಶ ಇರುವಂಥ ತಿಂಗಳದು. ಹಾಗಾಗಿ ನೀವು ಹಣಕಾಸು, ಜಾಬ್ ವಿಚಾರದಲ್ಲಿ ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ, ಎಚ್ಚರಿಕೆ ಇರಬೇಕು. ಯಾರಿಗೂ ಹಣವನ್ನು ಕೊಡಬಾರ್ದು, ತೊಗೊಳ್ಬಾರ್ದು ಅನ್ನುವಂಥದ್ದು. ತೊಗೊಳ್ಬಾರ್ದು ಸೆಕೆಂಡ್ರಿ, ತೊಗೊಂಡ್ರೆ ನೀವು ವಾಪಸ್ ಕೊಡ್ಬೋದು, ಬಟ್ ಆದರೆ ಕೊಡೋದಕ್ಕೆ ಹೋಗಬೇಡಿ. ಕೊಟ್ಟರೆ ಅದು ಬ್ಯಾಕ್ ಸ್ಟ್ಯಾಬಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಎಚ್ಚರಿಕೆ ಬೇಕು ಹಾಗಾದರೆ. ಸೊ ರೆಮಿಡಿ, ಯಾವುದಾದ್ರೂ ದುಡ್ಡು ಕೇಳಬೇಕು ಅಂತಿದ್ರು ಈ ಸಮಯದಲ್ಲಿ ಕೇಳಬೇಡಿ. ಒಂದು ವಾರ ಕಳೀಲಿ, ನೆಕ್ಸ್ಟ್ ರೀಡಿಂಗ್ ಏನು ಬರುತ್ತೆ ನೋಡಿಕೊಂಡು ಒಂದು ತಿಂಗಳು ಕಳೆದ ನಂತರ ನೀವು ಮಾಡ್ಕೊಳ್ಬೋದು. ಅಂದರೆ ಡಿಸೆಂಬರಲ್ಲಿ ಹಣದ ವಹಿವಾಟು ಸ್ವಲ್ಪ ಅವ್ರು ನೋಡ್ಕೊಂಡು ಮಾಡಬೇಕಾಗತ್ತೆ ಅಂತ. ಸೊ ಇನ್ನು ಅವರಿಗೆ ರೆಮಿಡಿ ಅಂತ ಹೇಳೋದಾದರೆ, ಮಕರ ರಾಶಿ ರೆಮಿಡಿ ಅಂತ ಹೇಳೋದಾದರೆ ಇವರು ಕೂಡ ಗಣಪತಿಯ ಆರಾಧನೆಯನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ ಅಂತ. ಗಣಪತಿ ಮತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಬಗೆಹರಿತವೆ. ಹಾಗೆಯೇ ಒಂದು ಹಣಕಾಸಿನ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಅಂತ ಹೇಳ್ಬೋದು.